ಮೆಂಟಲ್ ಪ್ಯೂರಿಟಿ ಇದ್ದರೆ, ಈಗ ಗುರುಜಿ ನೋಡಿ ಸಿಟ್ಟು ಬಂದರೆ ಬೈದ್ಬಿಡ್ತಾರೆ, ಹಿಂದೆ ಮುಂದೆ ನೋಡಲ್ಲ, ಯಾರು ಇರಲಿ ಇಲ್ಲದೇ ಇರಲಿ ಏನು ಇದು ಅಂತ ಹೇಳ್ಬಿಟ್ಟು ಬೈದ್ಬಿಡ್ತಾರೆ ಗುರುಜಿ ನಮಗೆ. ಯಾಕೆ ಅಂದರೆ ಒಳಗಡೆ ಇಂಪ್ಯೂರಾಗಿ ಇಟ್ಕೋಬಾರ್ದು. ಸ್ವಲ್ಪ ಹೊತ್ತು ನಮಗೆ ಇನ್ನೊಬ್ಬರ ಮೇಲೆ ಮನಸ್ಸು ಬೇಜಾರಿದ್ದರೆ ಅದು ಪಾಯ್ಸನಾಗಿ ನಮ್ಮಲ್ಲೇ ಕನ್ವರ್ಟ್ ಆಗುತ್ತೆ. ಇಟ್ ವಿಲ್ ಬಿಕಮ್ ಆ್ಯಂಗರ್, ಹೇಟ್ರೆಡ್, ಜೆಲಸಿ ಶುರು ಆಗುತ್ತೆ. ಒಂದಕ್ಕೊಂದು ಲಿಂಕ್ ಆಗಿ ಇಂಟರ್ನಲ್ ಸಿಸ್ಟಮ್ ವಿಲ್ ಗೆಟ್ ಸ್ಪಾಯಿಲ್ಡ್. ದಟ್ ಡಸಂಟ್ ಮೀನ್ ವಿ ಹ್ಯಾವ್ ರೈಟ್ಸ್ ಟು ಸ್ಕೋಲ್ಡ್ ಎನಿಬಡಿ ಆ್ಯಂಡ್ ಎವ್ರಿಬಡಿ ಆಲ್ಸೋ. ಬಟ್ ಗುರುಜಿ ಆಲ್ವೇಸ್ ಟೆಲ್ಸ್ ಯು ಹ್ಯಾವ್ ಅ ವೇ ಆಫ್ ರಿಲೀಸಿಂಗ್ ಇಟ್ಟು. ಈಗ ಅರುಣಾಚಲಲ್ಲಿ ಮಾಡಿಸಿದ್ರು ನಮಗೆಲ್ಲ, ದೇವ್ರಿಗೆ ಬಿಟ್ಬಿಡಿ, ಅರುಣಾಚಲನ್ಗೆ ಅರ್ಪಿಸ್ಬಿಡಿ ಅವ್ರು ಅಗ್ನಿಲಿಂಗ ಅಂತ. ಆ ಥರ ನಾವು ಮಾಡ್ತಾ ಮಾಡ್ತಾ ಬಂದ್ರೂ ನಮಗೆ ಮೆಂಟಲ್ ಪ್ಯೂರಿಟಿ ಬರುತ್ತೆ. ಯಾಕೆಂದರೆ ಒಂದು ಸತಿ ನಾವು ಒಳಗಡೆ ಇಟ್ಕೊಂಡ್ವಿ ಅಂದರೆ ಪಾಯ್ಸನ್ನು, ಅದು ಜನ್ರೇಷನ್ಸ್ ತನಕ ಬರುತ್ತೆ ಅದು ಟ್ರೇಟು. ದಟ್ ಈಸ್ ಹೌ ಪೀಪಲ್ ಸೇ ಅವ್ರ ತಾತ ಕೋಪಿಷ್ಟ ಅದಕ್ಕೆ ಮೊಮ್ಮಗನೂ ಕೋಪಿಷ್ಟ ಆದ ಅಂತ ಎಲ್ಲಿಂದ ಹೇಳ್ತಾರೆ ಅವರು. ಬಿಕಾಸ್ ಅವ್ರ ಜನ್ರೇಷನಿಂದ ಜೆನೆಟಿಕ್ ಲೆವೆಲ್ ಬಂದು 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 ಕೋಪ ಹಾಗೆ ಅದು ಪಾಸ್ ಆನ್ ಆಗುತ್ತೆ. ವಿ ಆರ್ ಗಿವಿಂಗ್ ದಿಸ್ ಅನ್ವಾಂಟೆಡ್ ಗಾರ್ಬೇಜ್. ಈಗ ನಾವು ಅನ್ಕೋಬೋದು ವಿಶ್ವಚೈತನ್ಯಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀವಿ, ವಿಶ್ವಚೈತನ್ಯ ಪೊಲ್ಯೂಟ್ ಆಗಲ್ವಾ ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ, ಬೈದರೆ ಹಂಗಂದ್ರೆ ಹಿಂಗಂದ್ರೆ ಅಂತ. ಬಟ್ ನಮ್ಮನೆ ಕಸನೂ ನಾವು ದಿನ ಗುಡಿಸ್ಬಿಟ್ಟು ಆಚೆನೇ ಹಾಕ್ತಿರೋದು ಕಸ. ಸೊ ಆವಾಗ ವಿ ಆರ್ ಸ್ಟಿಲ್ ಪೊಲ್ಯೂಟಿಂಗ್ ದ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಓನ್ಲಿನು. ದೆನ್ ಹೌ ಆರ್ ವಿ ಕೀಪಿಂಗ್ ಇಟ್ ಕ್ಲೀನ್? ಮನೆ ಅಂದಮೇಲೆ ಕಸ ಆಗುತ್ತೆ, ಕಸ ಅಂದಮೇಲೆ ಎತ್ತಿಸಿಲೇಬೇಕಾಗತ್ತೆ. ಅದೇ ಥರ ನಮ್ಮ ಬಾಡಿನೂ ಅಷ್ಟೇ, ಮೈಂಡು ಅಷ್ಟೇ, ಕಸ ಸೇರುತ್ತೆ. ಯಾಕಂದರೆ ಮನಸ್ಸು ಒಂದು ಇಂದ್ರಿಯ. ವಿ ಆರ್ ಕ್ಯಾಪ್ಚರಿಂಗ್ ಇವೆಂಟ್ಸ್, ಫುಡ್, ಎಲ್ಲರೂ ನಾವು ಅಂದ್ಕೊಂಡಂಗೆಲ್ಲ ಪ್ರತಿಸ್ಪಂದಿಸಲ್ಲ. ಅದೆಲ್ಲ ನಾವು ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು ಡೈಜೆಸ್ಟ್ ಆದಾಗ ಒಂದು ವೇಸ್ಟ್ ಆಚೆ ಬಂದೇ ಬರುತ್ತೆ. ಆ್ಯಸ್ ಅ ಕನ್ಕ್ಲೂಷನ್ ಆರ್ ಆ್ಯಸ್ ಅನ್ ಒಪಿನಿಯನ್ ಆರ್ ಆ್ಯಸ್ ಅನ್ ಎಮೋಷನ್ ಆರ್ ಆ್ಯಸ್ ಅ ಫೀಲಿಂಗ್. ಅದನ್ನು ವಿ ಹ್ಯಾವ್ ಟು ಥ್ರೋ ಇಟ್ ಔಟ್. ಬಟ್ ವಿಶ್ವಚೈತನ್ಯದು ಪವರ್ ಅರ್ಥ ಮಾಡ್ಕೋಬೇಕು. ಇಟ್ ಇಸ್ ಸೋ, ಐ ಮೀನ್ ಐ ಕೆನಾಟ್ ಇವನ್ ಫ್ಯಾದಮ್ ವಿತ್ ದ ಮೈಂಡ್. ಅದಕ್ಕೆ ಇದೆಲ್ಲ ನಥಿಂಗ್. ಅದು ಜೀರ್ಣಿಸ್ಕೊಳ್ಳೋ ಶಕ್ತಿ ಅದಕ್ಕಿದೆ. ನಾವು ನಮ್ಮ ಒಳಗಡೆ ಇಟ್ಕೋಬಾರ್ದು ಅಷ್ಟೇ. ಮೇಯ್ನ್ ಅಂದರೆ ನಮ್ಮ ಒಳಗಡೆ ಕಸ ಇಟ್ಕೋಬಾರ್ದು. ಅದಕ್ಕೆ ಯಾರಿಗಾರು ಏನಾದರೂ ನಮಗೆ ಇನ್ನೊಬ್ಬರ ಹತ್ರ ಮನಸ್ತಾಪ ಇದ್ದರೆ ಇಮಿಡಿಯೇಟಾಗಿ ನಾನು ಹೋಗ್ಬಿಟ್ಟು ಹೇಳ್ಬೇಕು ಆಂಟಿಗೆ, ನನಗೆ ಆಂಟಿ ನಂಗೆ ನೀವು ಹಿಂಗೆ ಮಾಡಿದ್ರೆ ನಂಗೆ ಇಷ್ಟ ಆಗಿಲ್ಲ ಅಂತ. ಅವ್ರು ಹೇಳ್ತಾರೆ ನನಗೆ, ಇಲ್ಲ ನಾನು ಇದಕ್ಕೋಸ್ಕರ ಅಲ್ಲ ಇದಕ್ಕೆ ಮಾಡಿದ್ದೆ. ಮ್ಯಾಟ್ರ್ ಕ್ಲೋಸ್, ಇಬ್ರಿಗೂ ಕ್ಲಾರಿಫೈ ಆಯಿತು, ವಿ ಆರ್ ಹ್ಯಾಪಿ. ಒಂದು ತಿಂಗಳು ನಾನು ಆಂಟಿ ಹತ್ರ ಮಾತಾಡ್ತಾ ಇರೋದು, ಆಮೇಲೆ ಆಂಟಿ ಒಂದು ತಿಂಗಳಾದ್ಮೇಲೆ ನಾನು ಕೇಳಿದ್ರೆ 1 ತಿಂಗಳು ವೇಸ್ಟು ಪ್ಲಸ್ 1 ತಿಂಗಳಲ್ಲಿ ಇಲ್ಲಿ ಮೈಂಡ್ ರಾಟ್ ಆಗಿಬಿಟ್ಟಿರುತ್ತೆ. ಸೊ ಮೆಂಟಲ್ ಪ್ಯೂರಿಟಿ ಈಸ್ ಐ ಥಿಂಕ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಗಾಡ್ಸ್ ಗ್ರೇಸ್ ಟು ಫ್ಲೋ. ಗುರುಜಿಗೆ ಆ ಮೆಂಟಲ್ ಪ್ಯೂರಿಟಿ ಇರೋದ್ರಿಂದನೇ ಬೇರೆಯವ್ರು ಹೋಗಿ ಗುರುಜಿ ಹತ್ರ ಪ್ರಾರ್ಥನೆ ಮಾಡಿದಾಗ 1 ನಿಮಿಷ ಕೆಲಸ ಆಗೋದು. ನಾನು ಹೇಳಿದ್ನಲ್ಲ ಮುಂಚೆ ಸಿಟ್ಟಿಂಗ್ ಮಾಡ್ಬೇಕಾದ್ರೆ ಗುರುಜಿ ಯಾವ ಪೂಜೆ ಪರಿಹಾರ ಹೇಳ್ತಾ ಇರಲಿಲ್ಲ. ಆಯಿತು ದೇವಿಗೆ ಇದೇ ಪೀಠಕ್ಕೆ ನಮಸ್ಕಾರ ಮಾಡಿ ಹೋಗಿ ಅಂತ ಹೇಳೋರು. ಕೆಲಸ ಎಷ್ಟು ದಿನದಲ್ಲಾಗುತ್ತೆ ಅಂತ ಹೇಳೋರು. ಆ್ಯಂಡ್ ಐ ಹ್ಯಾವ್ ಸೀನ್ ಡಿವೋಟೀಸ್ ಕಾಲ್ ಆ್ಯಂಡ್ ಟೆಲ್, ಗುರುಜಿ 21st ಆಗುತ್ತೆ ಅಂತ ಹೇಳಿದರು, 21st ಕರೆಕ್ಟಾಗಿ ಆಯಿತು ಅಂತ ಹೇಳ್ತಾರೆ. ಈವನ್ ಟು ದ ಪಾಯಿಂಟ್ ಆಫ್ ವಿಮೆನ್ ಕನ್ಸೀವಿಂಗ್. ಆ ಥರ ಪ್ಯೂರಾಗಿದ್ದಾಗ ನಿಮಗೆ ಈವನ್ ದೇವಿಯಿಂದ ಪ್ರೇರಣೆನೂ ಆಗುತ್ತೆ, ನೀವು ಮಾತಾಡಿದ್ದು ಸತ್ಯನೂ ಆಗುತ್ತೆ. ಅದಕ್ಕೆ ಕಾರ್ಯಸಿದ್ಧಿ ವಾಕ್ಸಿದ್ಧಿ ಅಂತ ಹೇಳೋದು. ಇದಿಷ್ಟು ಇವತ್ತಿನ ಸತ್ಸಂಗಲ್ಲಿ ನನಗೆ ಅರ್ಥ ಆಗಿರೋದು. ಜೈ ಮಾತಾ, ಜೈ ಗುರುದೇವ್. ಈ ತತ್ವ 19, ಯು ವಿಲ್ ಅಂಡರ್ಸ್ಟ್ಯಾಂಡ್ ಗುರುಸ್ ವೈಬ್ರೇಷನ್ಸ್ ಡಿಪೆಂಡ್ಸ್ ಅಪಾನ್ and is directly proportional to the divine vibrations in you. When all of you talk, first you should understand basically ನಿಮ್ಮ ಒಳಗಡೆ ಎಷ್ಟು ದೈವತ್ವ ಸ್ಪಂದನ ಇದೆಯೋ ಅಷ್ಟಷ್ಟು ನಿಮಗೆ ಅರಿವು ಜ್ಞಾನ ತುಂಬಿಕೊಡುತ್ತೆ. ನಿಮ್ಮ ಒಳಗಡೆ ಎಷ್ಟು ದೈವತ್ವ ಸ್ಪಂದನ ಇದೆಯೋ ಅಷ್ಟಷ್ಟು ನಿಮಗೆ ಎನ್ಲೈಟನ್ಮೆಂಟ್ ಹತ್ರ ಬರುತ್ತೆ. ನಿಮ್ಮಲ್ಲಿ ಎಷ್ಟೆಷ್ಟು ಮೋಹ ವ್ಯಾಮೋಹ ಇದೆಯೋ ಅಷ್ಟಷ್ಟು ಎನ್ಲೈಟನ್ಮೆಂಟ್ ನಿಮ್ಮಿಂದ ದೂರ ಇರುತ್ತೆ. ಇದೇ ಸ್ಟಾರ್ಟಿಂಗ್. ಇದೇ ಇನ್ ಅ ವೇ ದ ವೇ ಯು ಆರ್ ಆಲ್ ಮೂವಿಂಗ್ ಅರೌಂಡ್ ಇನ್ ಲೈಫ್. 62ನೇ ಶ್ಲೋಕ ಅದೇ ಹೇಳ್ತಾ ಇರೋದು. ಹತ್ರ ಇದೆ, ದೂರ ಇದೆ, ಎಲ್ಲ ಒಳಗಡೆ ಇದೆ, ಎಲ್ಲ ಹೊರಗಡೆ ಇದೆ.
Everything is dispensed to you, not from me. It is from the scriptures called as Guru Gita. If you have, or if you have had the habit, or if you have still the habit of seeing the notes what you have written, discoursed from me or from the mother, you understand. In some way or the other, you find references from your scriptures. ಯಾವುದೋ ಸುಮ್ಮನೆ ಬುಕ್ ತೆಗೆದು ನೋಡಿ, ಒಂದು 5 ನಿಮಿಷ ಕೂತ್ಕೊಂಡು ನೋಡಿ. Calm your mind, then look at that truth. That will become, ನಿಮ್ಮ ಮೈಂಡ್ ಓಪನ್ ಆಗ್ತಾ ಇದ್ದಂಗೆ the truth will become a spiritual truth. And that spiritual truth will become your spiritual way of life. And that finally becomes your way of life. ನಿಮ್ಮ ಜೀವನಕ್ಕೆ ಅಡಿಪಾಯ ಅಲ್ಲ, ಅದೇ ದಾರಿ. ಆ ಬೆಳಕಿರೋತಕ್ಕಂಥ ದಾರಿನೇ ಅದು. So this is what it happens. ಯಾವ್ದಾದ್ರು ಒಂದು ಸ್ಪಿರಿಚುವಲ್ ಪುಸ್ತಕ ನೋಡೋಣ. ಟೇಕ್ ಎನಿ ಸ್ಪಿರಿಚುವಲ್ ಬುಕ್, ಯಾವ್ದಾದ್ರು. Perennial Psychology of Bhagavad Gita by Swami Rama. Okay. To change our attitude to divine, we should spend more time in solitude. It keeps you always calm. ಈ ಬುಕ್ಕಿಂದ ಸಿಕ್ಕಿರತಕ್ಕಂಥ ಫಸ್ಟ್ ಸಂದೇಶ ಇದೆ. ಟು ಚೇಂಜ್ ಯುವರ್ ಆ್ಯಟಿಟ್ಯೂಡ್ ಟು ಡಿವೈನ್, ಯು ಶುಡ್ ಸ್ಪೆಂಡ್ ಮೋರ್ ಟೈಮ್ ಇನ್ ಸಾಲಿಟ್ಯೂಡ್. ಏಕಾಂತದಲ್ಲಿ ಇರೋಕ್ಕೆ ಪ್ರಯತ್ನ ಮಾಡಿ. ದಟ್ ಮೀನ್ಸ್ sit in silence. It will keep you always calm and generate that prana shakti, that prana sadhana. This is the first message we get from this book, Swami Rama. So take it. Open any page. It is the Perennial Psychology of Bhagavad Gita by Swami Rama. And you correlate it with Tattva, if you can, in Tattva number 19. Guru is a reflection. So just thinking of that, you open and that page, appropriately you will get it, because that is the intuition form of you. Yeah. When consciousness is trapped by the deluded mind, exactly, the vision is obscured. Yes. Partial vision creates further confusion. Right. Now, okay, is it go? Now you explain on that. Partial vein, you can once or twice read it out till people understand that also. When consciousness is trapped by the deluded mind, yes, by Bhranti. When Chaitanya is deluded or obscured by what? Bhranti. By Bhranti, by Brahme and Bhranti. Our vision is obscured. Yes, our vision of the future, of the present, and as well as the past in respect to divinity. So, Guru is a reflection. ಅಂತದಲ್ಲಿ ಮಾಡು. Guru is a reflector who reflects divine vibration in you ಅಂತ ಹೇಳಿದ್ದಾರೆ. So because you are deluded, why it is not being reflected? Because we are deluded. You have a deluded mind. You have a deluded mind.
Expand on that. So when we approach the Guru also with a deluded mind, our vision is obscured andre we are not able to absorb what Guruji is telling us. Correct? We are not able to implement what is being taught. Correct? And we are not able to see Karya Siddhi as Guruji is telling. Because when Guruji is giving you a roadmap, you follow these things, then you will see mother. You do these things, you will get money. You do all these things, you will get preeti of people. ಆ ಥರ ಎ ಬಿ ಸಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಮಗೆ ಸತ್ಸಂಗಗಳು ಹೇಳಿದಾಗ ನಮ್ಗೆ ಯಾಕೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂದರೆ ನಾವು ಬಂದಾಗಲೇ ಡೆಲ್ಯೂಡೆಡ್ ಮೈಂಡಲ್ಲಿ ಬರ್ತಾ ಇದೀವಿ, ನಾಟ್ ವಿತ್ ದ ಪ್ಯೂರ್ ಮೈಂಡ್. Today when Guruji spoke in the satsang, in the beginning, Guruji spoke about awareness, focusing our consciousness also on divinity. So basically Guruji spoke about focus. We all lack focus. Because of deluded mind, we lack focus. Today we want money, we want everything we want at the same time. We are not focusing on anything. So multitasking has got into deeper levels even in our goals. We don't have a proper goal. Some people are achievers because they are very clear. ಅವ್ರಿಗೆ materialistic goal ultimate ಅಂತ ಇರುತ್ತೆ, but they'll be so focused and clear they get it. So there is no failure in them. They may or not believe in God. Last 2 satsangs Guruji has told, forget God, stick to values. Even today also I told, forget God. Forget God. ನಾವು ಯಾರಿಗಾರು ಫರ್ಗೆಟ್ ಗಾಡ್ ಹೇಳ್ತೀವಾ? ಧೈರ್ಯ ಇಲ್ಲ, ನಮಗೆ ಶಾಪ ಆಗ್ಬಿಟ್ರೆ ಅಥವಾ ಭಯ ಬಂದ್ಬಿಡುತ್ತೆ, ನಮಗೆ ಏನೋ ಒಂದು ಭಯ, ಅಯ್ಯೋ ಏನಿದು ಈ ಥರ. Time being, at least you forget God. Then you can focus on idealistic life. See, when you think of God, you are focusing on the religious aspect of yourself. You are not focusing on the idealistic aspect of your life. ನೀನು ಬೆಳಗ್ಗೆಯಿಂದ ರಾತ್ರಿವರೆಗೂ ನೀನು ಬರೀ ಪೂಜೆ ಪುನಸ್ಕಾರ ಅಂತ ಕೂತ್ರೆ, ಫೈನಲಿ ಯುವರ್ ವೈಫ್ ಆರ್ ಯುವರ್ ಹಸ್ಬೆಂಡ್ ವಿಲ್ ಸೇ, ಇನಫ್ ಆಫ್ ದಿಸ್ ಪೂಜಾ ಪುನಸ್ಕಾರ, ವರ್ಕ್, ಗೋ ಆ್ಯಂಡ್ ವರ್ಕ್, ಇನಫ್ ಆಫ್ ಆಲ್ ದಿಸ್ ಪೂಜೆ ಪುನಸ್ಕಾರ. ಇಸ್ ಪೂಜೆ ಪುನಸ್ಕಾರ ಪೇಯಿಂಗ್ ಯು ಮನಿ? ಕೇಳ್ತಾರೆ. Is it paying you money? I am asking all of you. Is your puja, achara, vichara, is it paying you money? That is why Guru is a reflection. This is what it is. It is not great that I know or something I don't know. It is just that I am trying to make you consciously alive. You become more alive, in tune with your consciousness. ನಿಮ್ಮ ಚೈತನ್ಯದ ಜೊತೆಗೆ ನೀವು ಅವೇಕನ್ ಹಾಕ್ಕೊಳ್ಳಿ. ಈಗ ನಿಮಗೆ ಕಿವಿ, ಕಣ್ಣು, ಮೂಗು, ಬಾಯಿ, ರುಚಿ ಅದನ್ನು ಬಿಟ್ಟು ನಿಮ್ಮ ಚೈತನ್ಯದ ಜೊತೆಗೆ ನೀವು ಸ್ಪಂದಿಸಿದ್ರೆ, ಇದೆಲ್ಲ ದ ಸ್ಪಿರಿಚುವಲ್ ಟೂಲ್ಸ್. ನಾವೀಗೇನು ಒಂದು ಬುಕ್ ನೋಡ್ತಾ ಇದ್ದೀವೋ ಅದು ಬೇಕಾಗಿಲ್ಲ. ಆಲ್ ದ ತತ್ವಾಸ್, 36 ತತ್ವಾಸ್, I will give you example with that tattva, the vibration in you. Guru is the vibration, is the reflector of your own divine vibrations in you. ನಿಮ್ಮೊಬ್ಬೊಬ್ಬರಿಗೂ ಒಂದು ದೈವಿತ್ವ ಸ್ಪಂದನ ಇದೆ, ಅದೇ ಆತ್ಮಸ್ಪಂದನ. You are all reflecting from your divine vibrations. Okay. ಸುಮ್ಮನೆ ಆಗಾಗ ನಿಮಗೆ ಸ್ಯಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ನೀವು ಬುಸು ಅಂತ ಮಾತಾಡಬೇಡಿ, ಜೋರಾಗಿ ಕೇಳಿ. ನನಗೇನು ಸಿ ಐ ಹ್ಯಾವ್ ಸೀನ್ ಎವ್ರಿಥಿಂಗ್. ಓಕೆ, ಸೊ ದರ್ ಇಸ್ ನಥಿಂಗ್ ಯು ಕ್ಯಾನ್ ಸೇ ಸುಮ್ಮನೆ ಮಾತಾಡ್ತಾರೆ ಗೊತ್ತಾಗಲ್ಲ ಅಂದರೆ ನಿನ್ನಂಥ ಮೂರ್ಖ ಯಾರೂ ಇಲ್ಲ ಪ್ರಪಂಚದಲ್ಲಿ. ಓಕೆ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.